ಬಾಂಗ್ಲಾದೇಶದ ಥರ ನೆರೆಹೊರೆಯ ರಾಷ್ಟ್ರ ಬೇರೆ ಯಾವುದೇ ರಾಷ್ಟ್ರಕ್ಕೆ ಸಿಗಲೇಬಾರದು. ಅವರ ಹಾಗೆ ಬೆನ್ನಿಗೆ ಚೂರಿ ಹಾಕುವವರು ಯಾರೂ ಇಲ್ಲ. ಈಗ ಬಾಂಗ್ಲಾದೇಶ ಪ್ರತಿಯೊಂದು ವಿಚಾರದಲ್ಲೂ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರ ಬಾಂಗ್ಲಾದೇಶ ಜೈಲಿನಿಂದ ಬಿಡುಗಡೆಗೊಳಿಸಿದ್ದಾರೆ. ಈ ಬಿಡುಗಡೆಗೊಳಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಅಲ್ಲಿನ ಸರ್ಕಾರ. ಒಂದು ಕಡೆ ಹೇಳ್ತಾರೆ ಭಾರತ ಹಾಗೂ ಬಾಂಗ್ಲಾದೇಶ ಈ ಎರಡು ರಾಷ್ಟ್ರಗಳ ಸಂಬಂಧ ಚೆನ್ನಾಗಿರಬೇಕಂತ, ಆದರೆ ಇನ್ನೊಂದು ಕಡೆ ಭಾರತದ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಇನ್ನು ಪಾಕಿಸ್ತಾನದ ಜೊತೆ ಕೈಜೋಡಿಸಿ ಆ ಉಗ್ರನನ್ನು ರಿಲೀಸ್ ಮಾಡಿದ್ದಾರೆ. ಅವನ ಹೆಸರೇ ಅಬ್ದಾಸ್ ಸಲಾಂ ಪಿಂಟು. ಈ ಪಾಕಿಸ್ತಾನವು ಬಾಂಗ್ಲಾದೇಶಕ್ಕೆ ಹೇಳಿರಬಹುದು, ನೀವು ಕೂಡ ಭಾರತ ವಿರುದ್ಧ ಕೃತ್ಯಗಳಲ್ಲಿ ಭಾಗವಹಿಸಿ ಅಂತ. ಅದಕ್ಕೆ ಬಾಂಗ್ಲಾದೇಶ ಪಾಕಿಸ್ತಾನ ಹೇಳಿದ ಹಾಗೆ ಕೇಳುತ್ತಿದೆ. ಪಾಕಿಸ್ತಾನ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿದ್ದ ಭಾರತ ಇನ್ನು ಮುಂಬರುವ ದಿನಗಳಲ್ಲಿ ಬಾಂಗ್ಲಾದೇಶ ವಿರುದ್ಧವೂ ಕೂಡ ಕಾರ್ಯಾಚರಣೆ ನಡೆಸುವ ಸಂದರ್ಭ ಬರಬಹುದು. ಇವನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರಿಗೆ ತರಬೇತಿ ನೀಡುತ್ತಿದ್ದ. ತದನಂತರ ಇವನು ಭಾರತ ವಿರುದ್ಧ ಛೂ ಬಿಡುತ್ತಿದ್ದ. ಇವನು ಬಾಂಗ್ಲಾದೇಶದ ನ್ಯಾಷನಲ್ ಪಕ್ಷ ಮಾಜಿ ಸಚಿವ ಕೂಡ ಆಗಿದ್ದ. ಈಗ ಬಾಂಗ್ಲಾದೇಶ ಒಬ್ಬೊಬ್ಬ ಉಗ್ರರನ್ನು, ಭಾರತ ವಿರೋಧಿ ಕೃತ್ಯಗಳಲ್ಲಿ ಭಾಗವಹಿಸಿದಂತಹ ಉಗ್ರವಾದಿಗಳನ್ನು ರಿಲೀಸ್ ಮಾಡ್ತಾ ಇದೆ. ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಕೂಡ ಇರಬಹುದು. ಇವನು ಹುಜಿ ಸಂಘಟನೆಯ ಉಗ್ರರಿಗೆ ತರಬೇತಿ ನೀಡುತ್ತಿದ್ದ. ಈ ಸಂಘಟನೆ ಕೂಡ ಪಾಕಿಸ್ತಾನದಲ್ಲಿ ಹುಟ್ಟಿಕೊಂಡಿತ್ತು. ಭಾರತ ವಿರೋಧಿ ನೀತಿಯನ್ನು ಕೂಡ ಅನುಸರಿಸಿತು. ಈ ಹುಜಿ ಭಯೋತ್ಪಾದಕ ಸಂಘಟನೆಗೆ ಇವನು ಹಣ ಸಂಗ್ರಹ ಮಾಡಿ ಕೊಡುತ್ತಿದ್ದ. ಇನ್ನು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ಕೂಡ ಇವನು ಯೋಜನೆಗಳನ್ನು ನೀಡಿ ಉಗ್ರರಿಗೆ ಕೊಡುತ್ತಿದ್ದ. ಇನ್ನು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಇರುವಾಗ ಇವನನ್ನು ಅರೆಸ್ಟ್ ಮಾಡಿ ಶಿಕ್ಷೆ ನೀಡಲಾಗುತ್ತದೆ. ಶಿಕ್ಷೆಯನ್ನು ಅನುಭವಿಸುತ್ತಿರುವಾಗ ಇತ್ತೀಚೆಗೆ ಇವನನ್ನು ಬಿಡುಗಡೆ ಮಾಡಲಾಗಿದೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರವೂ ಕೂಡ ಇಲ್ಲ. ಇನ್ನು ಭಾರತ ಪರ ನಿಲ್ಲುವವರು ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಕೆಲವರು ಪಾಕ್ ಪ್ರೇಮಿಯಾಗಿ ಪರಿವರ್ತನೆಗೊಂಡಿದ್ದಾರೆ. ಹೀಗೆ ಪಾಕಿಸ್ತಾನ ಹೇಳಿದಂತೆ ಇವರು ಕೇಳುತ್ತಿದ್ದಾರೆ. ಈ ಹುಜಿ ಸಂಘಟನೆ ಇದೆಯಲ್ಲ, ಇದು ಬೇರೆ ರಾಷ್ಟ್ರಗಳಲ್ಲೂ ಕೂಡ ಒಂದು ಸಕ್ರಿಯವಾಗಿತ್ತು. ನೋಡಿ, ಈ ಘಟನೆಯಿಂದಾಗಿ ಭಾರತ ಸ್ವಲ್ಪ ಆತಂಕಕ್ಕೆ ಒಳಗಾಗುವ ಒಂದು ಘಟನೆ ಅಂತಲೇ ಹೇಳ್ಬೋದು. ಈ ಭಾರತದ ಗಮನ ಎಲ್ಲ ಪಾಕಿಸ್ತಾನದ ಉಗ್ರರ ಕಡೆ ಇದೆ. ಇನ್ನು ಬಾಂಗ್ಲಾದೇಶದಲ್ಲೂ ಕೂಡ ಉಗ್ರ ಚಟುವಟಿಕೆ ಆರಂಭವಾದರೆ ಅಲ್ಲಿಯೂ ಕೂಡ ಗಮನ ನೀಡಬೇಕಾಗುತ್ತದೆ. ಇನ್ನು ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳಲು ಒಂದು ರಣತಂತ್ರ ರೂಪಿಸಿಕೊಳ್ಳಬೇಕಾಗುತ್ತದೆ. ವಿಚಾರ ಈ ರೀತಿ ಇರುವಾಗ ಇನ್ನು ಮುಂದಕ್ಕೆ ಬಾಂಗ್ಲಾದೇಶವನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ಈಗ ಭಾರತದ ಸುತ್ತಲೂ ರಾಷ್ಟ್ರಗಳನ್ನು ನೋಡಲು ಹೋದರೆ ಶ್ರೀಲಂಕಾ ಸದ್ಯಕ್ಕೆ ಬಿಟ್ಟು ಈ ಭಾರತ ವಿರುದ್ಧ ಕುತಂತ್ರ ಮಾಡುವ ರಾಷ್ಟ್ರಗಳೇ ಇವೆ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶಕ್ಕೆ ಒಂದು ಒತ್ತಡ ಹಾಕಬಹುದು. ಈ ಭಯೋತ್ಪಾದಕನನ್ನು ಯಾಕೆ ರಿಲೀಸ್ ಮಾಡಿದ್ರಿ ಅಂತ. ಕಳೆದ ವಾರವೂ ಕೂಡ ಭಾರತ ವಿರೋಧಿ ಹಾಗೂ ಶೇಖ್ ಹಸೀನಾ ವಿರೋಧಿ ಉಗ್ರನನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅವನ ಹೆಸರು ಲಾತೋಜಾಮನ್ ಬಾಬರ್. ಅವನು ಕೂಡ ಉಗ್ರ ಚಟುವಟಿಕೆಯಲ್ಲಿ ನಿರತವಾಗಿದ್ದ. ಇನ್ನು ಭಾರತಕ್ಕೆ ಒಂದಲ್ಲ ಒಂದು ಆತಂಕ ತಪ್ಪಿದ್ದಲ್ಲ. ಭಾರತ ಒಂದು ನೆಮ್ಮದಿಯ ನಿಟ್ಟುಸಿರಿ ಬಿಡುವಂತ ನೋಡುವಾಗ ಈ ಕಡೆ ಬಾಂಗ್ಲಾದೇಶ ಸಮಸ್ಯೆಯಾಗಿ ಪರಿಣಮಿಸುತ್ತಿದೆ. ಇನ್ನು ಎಷ್ಟೋ ಭಾರತ ವಿರೋಧಿ ಭಯೋತ್ಪಾದಕರು ಬಾಂಗ್ಲಾದೇಶದ ಜೈಲಿನಲ್ಲಿದ್ದಾರೆ. ಇನ್ನು ಪಾಕಿಸ್ತಾನ ಹೇಳಿದ್ರೆ ಏನೋ ರೀಸನ್ ನೀಡಿ ಈ ಭಯೋತ್ಪಾದಕರನ್ನು ಮುಂಬರುವ ದಿನಗಳಲ್ಲಿ ಏನೋ ಕಾರಣ ಕೊಟ್ಟು ರಿಲೀಸ್ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶ ಭಾರತ ಬಿಟ್ಟು ಅದರ ಹಿಂದಿನ ಶತ್ರು ರಾಷ್ಟ್ರವಾದ ಪಾಕಿಸ್ತಾನ ಅದರ ಜೊತೆ ಹೆಚ್ಚು ನಿಕಟ ಸಂಬಂಧವನ್ನು ಹೊಂದಲು ಬಯಸುತ್ತಿದೆ. ಬಾಂಗ್ಲಾದೇಶವು ಕೆಲವೊಂದು ವಸ್ತುಗಳನ್ನು ಕೂಡ ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳುತ್ತಿದೆ. ಇನ್ನು ಅವರಿಗೆ ಬೇಕಾಗುವ ಕೆಲವು ಡಿಫೆನ್ಸ್ ವಸ್ತುಗಳನ್ನು ಕೂಡ ಅಲ್ಲಿಂದಲೇ ತರಿಸುತ್ತಿದೆ. ಈ ಬಾಂಗ್ಲಾದೇಶದ ಬಿಹೇವಿಯರ್ ಏನಿದೆ, ಇದೊಂದು ಗಂಭೀರವಾಗಿ ಕೇಂದ್ರ ಸರ್ಕಾರ ಪರಿಗಣಿಸಬೇಕು.